ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬ ಅಂದರೆ ಇದು ಹೊಸ ವರ್ಷದ ಆಚರಣೆ. ಅಂದರೆ ಯುಗಾದಿ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಬೇವು ಬೆಲ್ಲ, ಹಾಗೆ ಇನ್ನು ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ನೀವು ನಿಮ್ಮ ಮನೇಲಿ ಯುಗಾದಿ ಹಬ್ಬನ ಚೆನ್ನಾಗಿ ಆಚರಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನಿಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸ್ ತೋರಿಸಿದ್ದೀನಿ. ಸೊ ಇಲ್ಲಿ ಅಮ್ಮ ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಿ ಇನ್ನು ರಂಗೋಲಿ ಹಾಕ್ತಿದ್ದಾರೆ. ಅಮ್ಮ ಪೂಜೆ ಎಲ್ಲ ಮಾಡಿ ಇನ್ನು ಕಿಚನ್ ಸೈಡಿಗೆ ಬಂದರು. ಸೊ ಇಲ್ಲಿ ಬಂದು ಅಮ್ಮ ಒಬ್ಬಟ್ಟು ಮಾಡ್ತಿದ್ದಾರೆ. ಈ ಬೇಳೆ ಹಾಗೆ ಬೆಲ್ಲ ಅನ್ನೋದು ಕನ್ಸಿಸ್ಟೆನ್ಸಿ ಹಾಗೆ ಮೆಷರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬಂದರೆ ಒಬ್ಬಟ್ಟು ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ಸೊ ಮೆಷರ್ಮೆಂಟ್ ವೈಸ್ ಹಾಕಿದ್ರೆ ಸ್ವೀಟ್ ಜಾಸ್ತಿ ಆಗ್ದಿರ ಇಲ್ಲ ಕಮ್ಮಿ ಆಗ್ದಿರ ಕರೆಕ್ಟಾಗಿ ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಿಮಗೆ ಗೊತ್ತು ಹಬ್ಬ ಅಂದರೆ ಕೆಲ್ಸಗಳಿರುತ್ತಲ್ಲ. ಸೊ ಕಂಪ್ಲೀಟ್ ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇನ್ನು ಒಬ್ಬಟ್ಟಿಗೆ ಬೇಳೆನ ಬೇಯಿಸ್ಕೊಂಡು ಹಾಗೆ ಇಲ್ಲಿ ಬೆಲ್ಲನ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದಾರೆ. ಹಾಗೆ ಇನ್ನು ಒಬ್ಬಟ್ಟು ಸಾರು, ಇದು ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ. ಹಬ್ಬ ಅಂದಿದ ತಕ್ಷಣ ಒಬ್ಬಟ್ಟು ಸಾರು ಇಟ್ ಈಸ್ ಅ ಮ್ಯಾಂಡೇಟ್ರಿ ಒನ್. ಒಬ್ಬಟ್ಟು ಸಾರು ಅಂದರೆ ಅದ್ರ ಟೇಸ್ಟೇ ಬೇರೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಸೊ ಆವತ್ತು ತಿನ್ನೋದಕ್ಕಿಂತ ಅದರ ನೆಕ್ಸ್ಟ್ ಡೇ ಇನ್ನೂ ತಿಂದರೆ ಅದು ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಅಮ್ಮ ಮಾಡಿದ ಹಬ್ಬದ ಊಟ ಅಂತೂ ಎಲ್ಲನೂ ಸಖತ್ತಾಗಿ ಸೂಪರಾಗಿ ಟೇಸ್ಟಿಯಾಗಿತ್ತು. ಸೊ ನಾನು ಆಗಲೇ ಹೇಳಿದಾಗಲೇ ಪ್ರತಿಯೊಂದು ರೆಸಿಪಿದು ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಕೆಲಸ ಇರುತ್ತೆ ಆ್ಯಂಡ್ ಅದು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ವೀಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ. ಸೊ ಇಲ್ಲಿ ಇನ್ನು ಒಬ್ಬಟ್ಟು ಸಾರು ಆಲ್ಮೋಸ್ಟ್ ರೆಡಿ ಆಗಿದೆ. ಒಗ್ಗರಣೆ ಹಾಕಿದರೆ ಒಬ್ಬಟ್ಟು ಸಾರು ರೆಡಿ ಆಗುತ್ತೆ. ಸೊ ಇಲ್ಲಿ ಒಬ್ಬಟ್ಟಿಗೆ ಹಿಟ್ಟು ಹಾಗೆ ಹೂರ್ಣ ರೆಡಿ ಆಗಿದೆ. ಸೊ ಈ ರೀತಿ ಮಾಡಿಟ್ಕೊಂಡ್ರೆ ನೀವು ಒಬ್ಬಟ್ಟು ತಟ್ಟೋದಕ್ಕೆ ಈಸಿ ಆಗುತ್ತೆ. ಅಂದರೆ ಲೈಕ್ ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಆವಾಗ ಅದನ್ನು ಫೋಲ್ಡ್ ಮಾಡಿ ಮತ್ತೆ ನೀವು ಹಾಕೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಸೊ ಈ ರೀತಿ ರೆಡಿಯಾಗಿ ಇಟ್ಕೊಂಡ್ರೆ ಬೇಗ ಒಬ್ಬಟ್ಟನ್ನು ತಟ್ಟಿ ಹಾಗೆ ಬೇಯಿಸ್ಬೋದು.
ಸೊ ನೀವಿಲ್ಲಿ ನೋಡ್ಬೋದು ನಮ್ಮ ಮನೇಲಿ ಹಬ್ಬದ ಊಟ ಅಮ್ಮ ಮಾಡಿದ್ದು ಒಬ್ಬಟ್ಟು ಹಾಗೆ ವಡೆ, ಒಬ್ಬಟ್ಟು ಸಾರು. ಹಾಗೆ ಇಲ್ಲಿ ಕಡಲೆಕಾಳು ಹಾಗೆ ಆಲೂಗಡ್ಡೆ ಹಾಕಿ ಗ್ರೇವಿ ಮಾಡಿರೋದು ಕೂಟು ಅಂತಲೂ ಹೇಳ್ತಾರೆ ಇದನ್ನು. ನೆಕ್ಸ್ಟ್ ಬಂದು ಕೋಸಂಬರಿ ಹಾಗೆ ಮಾವಿನಕಾಯಿ ಚಿತ್ರಾನ್ನ. ಸೊ ಇದಿಷ್ಟು ಹಬ್ಬದ ಊಟ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಊಟ ಮುಗಿಸ್ಕೊಂಡು ಇನ್ನು ನನ್ನ ತಂಗಿಗೆ ಮೆಹಂದಿ ಆಗ್ತಿದೆ. ಅವಳದು ನೆಕ್ಸ್ಟ್ ಡೇ ಬರ್ಡೇ ಇತ್ತು, ಸೊ ಮೆಹಂದಿ ಆಗ್ತಿದೆ. ತುಂಬ ಪರ್ಫೆಕ್ಟಾಗಿ ಹಾಕಲಿಲ್ಲ ಅಂದರೂ ಮೆಹಂದಿನ ಐ ಕ್ಯಾನ್ ಮ್ಯಾನೇಜ್ ಸಮೌ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.